ಫೈರೋಜ್ ಪಠಾಣ್ ಭೀಕರ ಕೊಲೆ ಸರ್ಚ್ ವಾರೆಂಟ್ ಹಿಡಿದು ಅಪರಾಧಿಗಳ ಹುಡುಕಾಟ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಇಡೀ ಜಿಲ್ಲೆಯಲ್ಲಿ ಸಂಚಲನ ಮೂಡಿಸಿದ್ದ ಹಾಶ್ಮಿ ನಗರದ ಯುವ ಕಾಂಗ್ರೆಸ್ ಮುಖಂಡನಾಗಿದ್ದ ಫೈರೋಜ್ ಪಠಾಣ್ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಮಹತ್ವದ ಮಾಹಿತಿಯನ್ನ ಸಂಗ್ರಾಮ್ ಸುದ್ದಿಗಾರರೊಂದಿಗೆ ಹಂಚಿಕೊಂಡಿದ್ದಾರೆ. ಸಂಗ್ರಾಮ್ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕೊಲೆಗೆ ವೈಯಕ್ತಿಕ ದ್ವೇಷವೇ ಕಾರಣ ಎಂದು ಅವರು ಸ್ಪಷ್ಟಪಡಿಸಿದರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ 9 ಮಂದಿಯನ್ನ ಬಂಧಿಸಲಾಗಿತ್ತು. ನಂತರ 3 ಮಂದಿಯನ್ನ ಬಂಧಿಸಲಾಗಿದೆ. ಅವರುಗಳನ್ನ ಹೆಚ್ಚಿನ ತನಿಖೆಗಾಗಿ ಪೊಲೀಸ್ ಕಸ್ಟಡಿಗೆ ಪಡೆಯಲಾಗಿದೆ ಎಂದರು. ಮೊಹಮ್ಮದ್ ಶಾ ಮುಖ್ಯ ಆರೋಪಿಯಾಗಿದ್ರೆ ಉಳಿದ ಆರೋಪಿಗಳಾದ ಸೈಯದ್ ಗೌಸ್ ಜಾನಿಷಾ, ಪರ್ವೇಜ್ ಅಲಂ ಮಹಲ್ದಾರ್, ಸಮೀರ್ ಅಹಮದ್ ಮಕಾಂದರ್, ಸದ್ದಾಂ ಹುಸೇನ್ ನವಲ್ಗುಂದ್, ಕೈಫ್ ರೆಹಮಾನ್ ಬಾಯಿ, ಅರ್ಬಾಜ್ ಹಂಚಿನಾಳ್, ಸೊಹೇಲ್ ಖಾನ್ ಹಾಲ್ವಾವಿ ಮತ್ತು ಮಕ್ತುಮ್ ಸೊಗ್ಲದ್ ಇವರನ್ನ ಬಂಧಿಸಿದ ನಂತರ ಕೆಲವರು ಕ್ರಿಮಿನಲ್ ಹಿನ್ನೆಲೆ ಹೊಂದಿದವರಾಗಿದ್ದಾರೆ ಎಂದರು. ಈ ಕೇಸ್ಗೆ ಸಂಬಂಧಿಸಿದ ಹೆಸರು ಕೇಳಿ ಬಂದವರನ್ನ ಬಂಧಿಸಲು ಪೊಲೀಸರು ಮುಂದಾಗಿದ್ದಾರೆ. ಇದರ ಜೊತೆಗೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಮುಖಂಡ ಅಂಜುಮನ್ ಸಂಸ್ಥೆ ಅಧ್ಯಕ್ಷನಾದ ಇಸ್ಮಾಯಿಲ್ ತಮಟ್ಗಾರ್ ಹಾಗೂ ಕೊಲೆಯಾದ ಫೈರೋಜ್ ಪಠಾಣ್ ನಡುವೆ ನಡೆದಿರುವ ಮಾತುಗಳ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇದನ್ನ ಗಮನಿಸಿ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಅಂಜುಮನ್ ಸಂಸ್ಥೆಗೆ ಮತ್ತು ಇಸ್ಮಾಯಿಲ್ ತಮಟ್ಗಾರ್ ಇವರನ್ನ ಬಂಧಿಸಲು ಹುಡುಕಾಟ ನಡೆಸಿದ್ದಾರೆ. ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಕಾರ್ಯಾಚರಣೆ ನಡೆಸಲು ಪೊಲೀಸ್ ವಿಶೇಷ ತಂಡಗಳನ್ನ ರಚಿಸಿ ಪತ್ತೆಗೆ ಹಚ್ಚಲು ಜಾಲ ಬೀಸಿದ್ದಾರೆ. ಇನ್ನೋರ್ವ ಕಾಂಗ್ರೆಸ್ ಮುಖಂಡ ಮೈನುದ್ದೀನ್ ನದಾಫ್ ಎಂಬುವನನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಇದರ ಕುರಿತು ಹೆಚ್ಚಿನ ಮಾಹಿತಿಯನ್ನ ಎನ್ ಶಶಿಕುಮಾರ್ ಅವರು ನೀಡಿದ್ದಾರೆ. ನೋಡೋಣ ಬನ್ನಿ. ಇದೇ ತಿಂಗಳು 10ನೇ ತಾರೀಕು ನಮ್ಮಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿತ್ತು ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ, ಫೈರೋಜ್ ಪಠಾಣ್ ಅಂತ. ಆ ಪ್ರಕರಣದಲ್ಲಿ ಮೊದಲಿಗೆ 9 ಜನರನ್ನ ಅರೆಸ್ಟ್ ಮಾಡಿದ್ವಿ. ಅದರ ನಂತರ ಮತ್ತೆ 3 ಜನರನ್ನ ಅರೆಸ್ಟ್ ಮಾಡಿದ್ದೀವಿ. ತನಿಖೆ ಮುಂದುವರೆದಿದೆ. ಇನ್ನು ಇತರೆ ಆರೋಪಿಗಳನ್ನ ಅರೆಸ್ಟ್ ಮಾಡುವಂತ ಪ್ರಕ್ರಿಯೆ ಜಾರಿಯಲ್ಲಿದೆ. ಅವ್ರದ್ದು ವೈಯಕ್ತಿಕ ಬೆಳವಣಿಗೆ, ಅದು ವ್ಯಾವಹಾರಿಕವಾಗಿರ್ಬೋದು, ರಾಜಕೀಯವಾಗಿ ನಡೆಯುವಂಥ ಬೆಳವಣಿಗೆಗೆ ಈ ಮೃತ ಏನಿದೆ ಅವನಿಂದ ತೊಂದರೆ ಇದೆ ಅನ್ನೋ ಅದರ ಹಿನ್ನೆಲೆಯಲ್ಲಿ ಮತ್ತು ಅವರ ಬಣಗಳ ನಡುವೆ ಇದ್ದಂಥ ಸಂಘರ್ಷಗಳಲ್ಲಿ ಈ ಒಂದು ಕೃತ್ಯ ಹೆಸರಾಗಿದೆ. ಸರ್, ಈಗ 11 ಮಂದಿ ಯಾರೋ ಬಾಯ್ಬಿಟ್ಟಿದ್ದಾರೆ ಸರ್, ಮೇನ್ ಮುಖ್ಯ ಎಲ್ಲ 12 ಒಟ್ಟು 9 + 3 12 ಜನ ಅರೆಸ್ಟ್ ಆಗಿದ್ದಾರೆ ಇಲ್ಲಿವರೆಗೂ. ಇನ್ನೂ ಇತರೆ ಆರೋಪಿಗಳ ಪತ್ತೆಗೆ ಪ್ರಯತ್ನ ನಡೆದಿದೆ. ಸೊ ಯಾರೆಲ್ಲ ಈ ಕೃತ್ಯದಲ್ಲಿ ಭಾಗಿಯಾಗಿದ್ರು, ಯಾವ ರೀತಿ ಇದು ಸಂಚು ರೂಪಿಸಲಾಯಿತು ಅನ್ನೋಂಥದ್ದೆಲ್ಲ ಕುರಿತಾಗಿ ಮಾಹಿತಿ ನೀಡಿದ್ದಾರೆ. ಇನ್ನೂ ಹೆಚ್ಚುವರಿ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗುತ್ತೆ. ಯಾರು ಅಲ್ಲ, ಅದನ್ನ ಲಿಸ್ಟಲ್ಲಿ ಇನ್ನು ಯಾರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೆಂಗೆ ಹೇಳೋಕ್ಕಾಗತ್ತೆ. ಈಗ ನಮ್ಗೆ ಯಾರ್ಯಾರ ಮೇಲೆ ಅನುಮಾನ ಇದೆ ಮತ್ತು ಯಾರ್ಯಾರ ಮೇಲೆ ಸಂಶಯ ಇದೆ ಅವ್ರನ್ನೆಲ್ಲ ತೊಗೊಂಬಂದು ವಿಚಾರಣೆಗೆ ಒಳಪಡಿಸ್ತೀವಿ. ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಆರೋಪ ಸಾಬೀತಾದಂಥ ಸಂದರ್ಭದಲ್ಲಿ ದಸ್ತಗಿರಿ ಮಾಡ್ತೀವಿ. ಆ ಆಡಿಯೋನು ಕೂಡ ನಾವು ತನಿಖೆಯಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಅದ್ರ ಮೂಲ ಯಾವಾಗ ಆಗಿತ್ತು ಅನ್ನೋಂಥದ್ದೆಲ್ಲ ನಾವು ತನಿಖೆ ಮಾಡ್ತೇವೆ. ಅಲ್ಲ, ಈಗ ಯಾರ್ಯಾರ ಪಾತ್ರ ಕಂಡು ಬರುತ್ತೆ ಎಲ್ಲರನ್ನೂ ಅರೆಸ್ಟ್ ಮಾಡ್ತೀವಿ. ಯಾರನ್ನೂ ಸ್ಪೇರ್ ಮಾಡೋಕ್ಕಾಗಲ್ಲ. ಇದೊಂದು ಗಂಭೀರ ಪ್ರಕರಣ. ಹಾಗಾಗಿ ನಾನೇ ಕಳೆದ 1 ವಾರದಿಂದ, ಅಂದರೆ 10ನೇ ತಾರೀಕಿಂದ ಕಂಟಿನ್ಯೂಸ್ ಇಲ್ಲೇ ಕ್ಯಾಂಪ್ ಮಾಡಿದ್ದೀನಿ ಧಾರವಾಡದಲ್ಲಿ. ಸೇರಿದಂತೆ ನಮ್ಮೆಲ್ಲ ಭಾಳಷ್ಟು ದೊಡ್ಡ ಸಂಖ್ಯೆ ಅಧಿಕಾರಿ ಸಿಬ್ಬಂದಿಗಳು ನಿಯೋಜನೆಗೊಂಡಿದ್ದಾರೆ. ಮತ್ತು ಆದಷ್ಟು ಬೇಗ ಪ್ರಕರಣದ ಉಳಿದ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡುವಂಥ ಕೆಲಸ ಆಗುತ್ತೆ.